ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಸ್ವೀಟ್ ಆ್ಯಂಡ್ ಸ್ಪೈಸಿ ರೆಸಿಪೀಸ್. ನಾನಿವತ್ತು ರಾಗಿ ಹಿಟ್ಟಿನಿಂದ ಆರೋಗ್ಯಕರವಾದ ಲಡ್ಡು ಮಾಡೋದನ್ನು ತೋರಿಸ್ತೀನಿ. ಇದು ರಕ್ತಹೀನತೆಗೆ, ಡೈಜೆಷನಿಗೆ ಮತ್ತು ಬ್ಲಡ್ ಶುಗರ್ ಕಂಟ್ರೋಲ್ ಮಾಡಲಿಕ್ಕೆ ಎಲ್ಲದಕ್ಕೂ ತುಂಬಾ ಒಳ್ಳೆಯದು. ಮತ್ತು ಇದರಲ್ಲಿ ಕ್ಯಾಲ್ಶಿಯಂ ಮತ್ತು ಐರನ್ ಇರೋದ್ರಿಂದ ಚಿಕ್ಕ ಮಕ್ಕಳಿಗೆ, ದೊಡ್ಡವರಿಗೆ ಎಲ್ರಿಗೂ ತುಂಬಾ ಉಪಯುಕ್ತವಾದಂಥ ಸ್ವೀಟ್ ರೆಸಿಪಿ. ಬನ್ನಿ ರೆಸಿಪಿ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಮೊದಲಿಗೆ ಒಂದು ಪ್ಯಾನ್ಗೆ 2 ಸ್ಪೂನಷ್ಟು ನಾನು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಕರಗಿದ ನಂತರ 1 ಲೋಟದಷ್ಟು ರಾಗಿ ಹಿಟ್ಟು ಹಾಕ್ತಾಯಿದ್ದೀನಿ. 250 ಗ್ರಾಮ್ನಷ್ಟು ಇದೆ. ನಂತರ ಅದೇ ಲೋಟದಲ್ಲಿ 1/4 ಲೋಟದಷ್ಟು ಉಪ್ಪಿಟ್ಟು ರವೆಯನ್ನು ಹಾಕ್ತಾಯಿದ್ದೀನಿ, ಮೀಡಿಯಮ್ ರವೆ. ಇವಾಗ ಇದನ್ನು 10 ರಿಂದ 12 ನಿಮಿಷ ತನಕ ಲೋ ಫ್ಲೇಮಲ್ಲೇ ಹುರಿಬೇಕು. ಅದರ ಹಸಿ ವಾಸನೆ ಎಲ್ಲ ಹೋಗಬೇಕು. ನೋಡಿ, 12 ನಿಮಿಷ ತನಕ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರಿದಿದ್ದೀನಿ. ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅದರದ್ದು. ಈಗ 12 ನಿಮಿಷ ಆದ ನಂತರ ನಾನು ಅದನ್ನೊಂದು ತಟ್ಟೆಗೆ ಹಾಕ್ತಾಯಿದ್ದೀನಿ. ಆನಂತರ 2 ಸ್ಪೂನ್ನಷ್ಟು ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ. ಬಿಳಿ ಎಳ್ಳು ಇಲ್ಲಾಂದರೆ ಕಪ್ಪು ಎಳ್ಳನ್ನು ಕೂಡ ಹಾಕ್ಬೋದು. ನಂತರ 1 ಸ್ಪೂನಷ್ಟು ಗಸಗಸೆ, ಇದನ್ನು ಅದರ ಜೊತೆನೇ ಸೇರಿಸ್ಕೊಳ್ಬೇಕು. ಈಗ ಲೋ ಫ್ಲೇಮಲ್ಲೇ ಇಟ್ಕೊಂಡು 1 ನಿಮಿಷ ತನಕ ಹುರಿಬೇಕು. ಸ್ವಲ್ಪ ಚಟಪಟ ಅಂತೇಳಿ ಆಗಬೇಕು. ನೋಡಿ, ಇದು ಹುರಿದಾದ ನಂತರ ರಾಗಿ ಹಿಟ್ಟು ಹಾಕಿರುವಂಥ ಪ್ಲೇಟಿಗೆ ಹಾಕ್ತಾಯಿದ್ದೀನಿ. ನಂತರ ಮತ್ತೆ ಅದೇ ಪ್ಯಾನ್ಗೆ 1/4 ಗ್ಲಾಸ್ನಷ್ಟು ಕಡಲೆ ಬೀಜ ಹಾಕ್ತಾಯಿದ್ದೀನಿ, ಹಸಿ ಕಡಲೆ ಬೀಜ. ಇದನ್ನು ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಕಡಿಮೆ ಉರಿ ಇಟ್ಕೊಂಡೇ ಹುರಿಬೇಕು. ಅದರ ಸಿಪ್ಪೆಲ್ಲ ಸೆಪ್ರೇಟ್ ಆಗಬೇಕು, ಅಲ್ಲಿ ತನಕ ಹುರಿಬೇಕು. ಒಂದು 8 ರಿಂದ 10 ನಿಮಿಷ ಆಗ್ಬೋದು. ನೋಡಿ, ಇದು ಹುರಿದಾದ ನಂತರ ಇದನ್ನೊಂದು ಸೆಪ್ರೇಟ್ ನಾನು ಪ್ಲೇಟಿಗೆ ಹಾಕಿಡ್ತಾ ಇದ್ದೇನೆ, ಯಾಕೆಂದರೆ ಅದರ ಸಿಪ್ಪೆನೆಲ್ಲ ನಾವು ತೆಗಿಬೇಕು. ಆಮೇಲೆ ಅರ್ಧ ಲೋಟದಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ. ನೀವು ಒಣ ಕೊಬ್ಬರಿ ತುರಿ ಇದ್ದರೆ ಡೈರೆಕ್ಟಾಗಿ ಹುರಿದಿಟ್ಟಿರುವಂಥ ರಾಗಿ ಹಿಟ್ಟಿಗೆ ಸೇರಿಸ್ಕೊಳ್ಬೋದು. ಇವಾಗ ಇದನ್ನು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಹುರಿಬೇಕು. ಹುರಿದ ನಂತರ ನೋಡಿ, ಅದನ್ನು ರಾಗಿ ಹಿಟ್ಟಿನ ಜೊತೆಗೇ ಸೇರಿಸ್ತಾ ಇದ್ದೀನಿ. ಈ ರೀತಿ ಕೊಬ್ಬರಿ ತುರಿಯನ್ನು ಚೆನ್ನಾಗಿ ಹುರಿದ್ರೆ ಲಡ್ಡುವನ್ನು ತುಂಬ ದಿನ ತನಕ ಇಡ್ಬೋದು. ಇವಾಗ ಕಡಲೆ ಬೀಜದ ಸಿಪ್ಪೆಯನ್ನು ನಾವು ತೆಗಿಬೇಕು. ತೆಗೆದ ನಂತರ ಅದನ್ನು ಸ್ವಲ್ಪ ತರಿಯಾಗಿ ರುಬ್ಬಬೇಕಾಗ್ತದೆ. ಅದಕ್ಕೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ನೋಡಿ, ಪೂರ್ತಿಯಾಗಿ ಪೌಡರ್ ಮಾಡಬೇಕಾಗಿಲ್ಲ. ಈ ರೀತಿ ಸ್ವಲ್ಪ ತರಿಯಾಗಿದ್ದರೆ ಲಡ್ಡು ತಿನ್ನಬೇಕಾದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಇವಾಗ ಇದನ್ನು ಕೂಡ ನಾನು ರಾಗಿ ಹಿಟ್ಟಿನ ಮಿಶ್ರಣಕ್ಕೆ ಸೇರಿಸ್ತಾ ಇದ್ದೀನಿ. ಈಗ ಎಲ್ಲವನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮಿಕ್ಸ್ ಮಾಡಿದ ನಂತರ ಒಂದು ಅರ್ಧ ಸ್ಪೂನ್ನಷ್ಟು ಏಲಕ್ಕಿ ಪೌಡ್ರ್ ಸೇರಿಸ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಇದು ಹಾಗೆ ಇರಲಿ. ಇದಕ್ಕೊಂದು ಬೆಲ್ಲದ ಪಾಕ ನಾವು ರೆಡಿ ಮಾಡಿಕೊಳ್ಬೇಕು. ಅದಕ್ಕೆ ಒಂದು ಪಾತ್ರೆಗೆ 3/4 ಲೋಟದಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ಸಿಹಿ ಜಾಸ್ತಿ ಬೇಕಂದರೆ 1 ಲೋಟದಷ್ಟು ಹಾಕಿ. ನಾನು 1 ಲೋಟ ರಾಗಿ ಹಿಟ್ಟಿಗೆ 3/4 ಲೋಟದಷ್ಟು ಬೆಲ್ಲ ಹಾಕಿದ್ದೀನಿ. ನಂತರ 1/4 ಲೋಟದಷ್ಟು ನೀರು ಸೇರಿಸ್ಕೊಳ್ಬೇಕು. ಈಗ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೆಲ್ಲವನ್ನು ಒಂದು ಸಲ ಕರಗಿಸ್ಕೊಳ್ಬೇಕು. ಬೆಲ್ಲ ಕರಗಿದ ನಂತರ ಒಂದು 2 ರಿಂದ 3 ನಿಮಿಷ ತನಕ ಕುದಿಸಿ. ನಮಗೆ ಸ್ವಲ್ಪ ಅಂಟು ಪಾಕ ಬಂದರೆ ಸಾಕು. ಒಂದೆಳೆ ಪಾಕ ಎಲ್ಲ ಬೇಕಾಗಿಲ್ಲ, ಜಸ್ಟ್ ಹೀಗೆ ಮುಟ್ಬೇಕಾದ್ರೆ ಸ್ವಲ್ಪ ಅಂಟು ಥರ ಬಂದರೆ ಸಾಕು. ನೋಡಿ, ಈ ರೀತಿ ಪಾಕ ಬಂದ ನಂತರ ಸ್ಟವ್ ಆಫ್ ಮಾಡಿ ನಾನು ಇದನ್ನು ಒಂದು ಅಗಲವಾದ ಪಾತ್ರೆಗೆ ಸೋಸಿಕೊಳ್ತಾ ಇದ್ದೀನಿ. ನೀವು ಆರ್ಗ್ಯಾನಿಕ್ ಬೆಲ್ಲದ ಪೌಡ್ರು ಉಪಯೋಗಿಸೋದಾದರೆ ಡೈರೆಕ್ಟಾಗಿ ಹುರಿದಿಟ್ಟಿರುವಂಥ ರಾಗಿ ಹಿಟ್ಟಿಗೆ ಈ ಬೆಲ್ಲದ ನೀರನ್ನು ಸೇರಿಸ್ಕೊಳ್ಬೋದು. ಈಗ ಅದು ಪಾಕ ಬಿಸಿ ಇದ್ದಾಗಲೇ ನಾನಿಲ್ಲಿ ರಾಗಿ ಹಿಟ್ಟಿನ ಮಿಶ್ರಣವನ್ನು ಸೇರಿಸ್ತಾ ಇದ್ದೀನಿ. ಇದು ಬಿಸಿ ಇರೋದ್ರಿಂದ ಒಂದು ಸೌಟಿನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ರಾಗಿ ಹಿಟ್ಟು ಬೆಲ್ಲದ ನೀರನ್ನೆಲ್ಲ ಚೆನ್ನಾಗಿ ಹೀರ್ಕೊಳ್ಬೇಕು. ಅದಕ್ಕೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅದು ತಣಿಯೋ ತನಕ ಹಾಗೆ ಇಡೋಣ. ಇದು ಸ್ವಲ್ಪ ಹೊತ್ತು ತಣಿಲಿ. ಅಷ್ಟರಲ್ಲಿ ನಾವು ಗೋಡಂಬಿಯನ್ನು ಫ್ರೈ ಮಾಡಿಕೊಳ್ಬೇಕು. ಅದಕ್ಕೆ ಒಂದು ಸಣ್ಣ ಫ್ರೈಯಿಂಗ್ ಪ್ಯಾನ್ಗೆ 1 ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ನಂತರ ಸ್ವಲ್ಪ ಗೋಡಂಬಿಯನ್ನು ಹಾಕಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಿಕೊಳ್ಬೇಕು. ಇದನ್ನು ಇವಾಗ ರಾಗಿ ಹಿಟ್ಟಿನ ಮಿಶ್ರಣಕ್ಕೆ ಸೇರಿಸ್ತಾ ಇದ್ದೀನಿ. ನೀವು ಬೇಕಂದರೆ ಬೇರೆ ಡ್ರೈ ಫ್ರೂಟ್ಸನ್ನೆಲ್ಲ ಸೇರಿಸ್ಕೊಳ್ಬೋದು. ಬಾದಾಮಿ, ಒಣ ದ್ರಾಕ್ಷಿ, ಖರ್ಜೂರ ಯಾವುದು ಬೇಕಾದರೆ ಹಾಕ್ಕೊಳ್ಬೋದು.
ಈಗ ಒಂದು ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ನೋಡಿ, ಇವಾಗ ಇದು ಕೈಯಲ್ಲಿ ಮುಟ್ಟುವಷ್ಟು ತಣ್ಣದಿದೆ. ಇದನ್ನು ಇವಾಗ ಉಂಡೆ ಕಟ್ತಾ ಇದ್ದೇನೆ. ಅದಕ್ಕೆ ಕೈಗೆ ಸ್ವಲ್ಪ ತುಪ್ಪ ತಾಗಿಸ್ಕೊಂಡು ಒಂದು ಸಲ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಉಂಡೆ ಕಟ್ಟಬೇಕು. ಒಂದು ವೇಳೆ ನೀವು ಉಂಡೆ ಕಟ್ಟಬೇಕಾದ್ರೆ ಪಾಕ ತೆಳುವಾಗಿದೆ ಅಂತ ಅನಿಸಿದರೆ ಹುರಿಗಡಲೆಯನ್ನು ಸ್ವಲ್ಪ ಪೌಡರ್ ಮಾಡಿಕೊಂಡು ಸೇರಿಸ್ಕೊಳ್ಬೋದು. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ರಾಗಿ ಇಷ್ಟಪಡದಿದ್ದವ್ರು ಕೂಡ ಈ ರೀತಿ ಉಂಡೆ ಮಾಡಿ ಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಅಷ್ಟು ಟೇಸ್ಟಿಯಾಗಿರುತ್ತೆ. ನೋಡಿ, ತುಂಬಾ ಸಿಂಪಲ್ಲಾಗಿ ಕಡಿಮೆ ಖರ್ಚಿನಲ್ಲಿ ಮನೆಯಲ್ಲೇ ಸುಲಭವಾಗಿ ಯಾವ ರೀತಿ ರಾಗಿ ಲಡ್ಡು ಮಾಡ್ಬೋದು ಅಂತೇಳಿ ತೋರಿಸ್ಕೊಟ್ಟಿದ್ದೀನಿ. ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಖಂಡಿತ ಒಂದು ಲೈಕ್ ಕೊಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ರೆಸಿಪಿ ಜೊತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.